ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್. ಹೊರಗೆ ಸಣ್ಣಗೆ ಮಳೆ ಸುರಿತಾ ಇದೆ. ನಾನಿವತ್ತು ಡಿನ್ನರ್ಗೆ ಒಂದು ಬಿಸಿಯಾದ ಒಂದು ರುಚಿಯಾದ ಒಂದು ಸಾರನ್ನು ಮಾಡೋಣ ಅಂಥೇಳಿ ಒಂದಷ್ಟು ಬೆಳ್ಳುಳ್ಳಿಗಳನ್ನು ಕುಟ್ಟಾಣಿಯಲ್ಲಿ ಹಾಕಿ ಕ್ರಷ್ ಮಾಡಿಕೊಂಡೆ. ಇದಾದಮೇಲೆ ನಾನು 2 ಅಥವಾ 3 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಳ್ಬೋದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ತೊಳೆದು ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಒಂದಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ರೆಡಿ ಇಟ್ಕೊಂಡಿದ್ದಾಯಿತು. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಸುಮಾರು 2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಕುಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಒಗ್ಗರಣೆ ಬೆಂದ ನಂತರ ನೋಡಿ, ನಾನು ಈ ಥರದ ಕೋಕಮ್ ಎಕ್ಸ್ಟ್ರಾಕ್ಟ್ ಇದೆ ನನ್ನ ಹತ್ರ, ಅದನ್ನು ಬಳಸ್ತಾ ಇದ್ದೀನಿ. ಸುಮಾರು 1 ಸೌಟ್ ಆಗುವಷ್ಟು ಕೋಕಮಿನ್ ಎಕ್ಸ್ಟ್ರಾಕ್ಟನ್ನು ಹಾಕಿದ್ದೀನಿ. ಅದಾದಮೇಲೆ ನನಗೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಕೊನೆಗೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕುದಿಸ್ಕೊಂಡ್ರೆ ರುಚಿಯಾದ ಕೋಕಮ್ ಸಾರು